ಪ್ರತಿಯೊಂದು ಪ್ರಜೆಗಳಿಗೂ ಕೂಡ ಸಾರ್ವಭೌಮತೆಯಿಂದ ಭಾತೃತ್ವದಿಂದ ಜೀವನ ಸಾಗಿಸಲಿಕ್ಕೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಈ ದೇಶವನ್ನು ವಿಮೋಚನೆಗೊಳಿಸಿದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಾಂತರ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಅರ್ಪಣೆ ಮಾಡಿದಂತಹ ದಿನವಾಗಿ 1949 ಜನವರಿ 26ರಂದು 395 ವಿಧಿಗಳನ್ನೊಳಗೊಂಡಂತಹ 8 ಪರಿಚ್ಛೇದಗಳೊಂದಿಗೆ ಈ ದೇಶಕ್ಕೆ ಸಮರ್ಪಣೆಯಾದಂತಹ ಈ ಸಂವಿಧಾನ ಅದರ ನಂತರ ಬಹಳಷ್ಟು ತಿದ್ದುಪಡಿಗಳೊಂದಿಗೆ ಇಲ್ಲಿನ ಜನತೆಗೆ ಸ್ಥಳೀಯಾಡಳಿತ, ಪಂಚಾಯತ್ ರಾಜ್, ಭೂ ಸುಧಾರಣಾ ಆಯೋಗಗಳ ಮುಖಾಂತರ ಈ ದೇಶದ ಜನರಿಗೆ ಒಂದು ಹಕ್ಕನ್ನು ನೀಡಿದಂತಹ ದಿನವಾಗಿದೆ ಇವತ್ತು. ಸಂವಿಧಾನಬದ್ಧವಾಗಿರ್ತಕ್ಕಂತಹ ಅಂದರೆ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶದ ಸಂವಿಧಾನ ಅಂತಹ ಒಂದು ವ್ಯವಸ್ಥೆ ಯಾವ ದೇಶಗಳಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಕೂಡ ಪ್ರತಿಯೊಂದು ದೇಶಗಳ ಸಂವಿಧಾನದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ. ಇದು ಬರಹಗಳ ಮೂಲಕ ಪುಸ್ತಕದ ಮಾದರಿಯಲ್ಲಿ ನಮ್ಮ ದೇಶಕ್ಕೆ ಸಮರ್ಪಣೆಯಾದಂತಹ ಸಂವಿಧಾನ. ಆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಈ ದೇಶದಲ್ಲಿ ಯಾವ ರೀತಿ ತಮ್ಮ ಹಕ್ಕನ್ನು ಪಡೆದುಕೊಳ್ಳಬಹುದು ಅಂತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿದಂತಹ ಸಂವಿಧಾನವಾಗಿದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇನ್ನ ಪ್ರತಿಯೊಬ್ಬ ಜನತೆಗೂ ಕೂಡ ಅವರದೇ ಆದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಸಂವಿಧಾನ. ಶಿಕ್ಷಣ ವ್ಯವಸ್ಥೆಗಳಿರ್ಬೋದು, ತಮ್ಮ ಜೀವನ ಶೈಲಿಗಳಿರ್ಬೋದು, ತಮ್ಮ ಅವಕಾಶಗಳಿರ್ಬೋದು, ಸಾಮಾಜಿಕ ನ್ಯಾಯಗಳಿರ್ಬೋದು, ಇವೆಲ್ಲದಕ್ಕೂ ಕೂಡ ವ್ಯವಸ್ಥೆಗಳನ್ನು ಕಲ್ಪಿಸಿದಂತಹ ಸಂವಿಧಾನ. ಆದರೆ ಇಷ್ಟೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂತಹ ಒಂದು ಭವ್ಯವಾದಂತಹ ಸಂವಿಧಾನವನ್ನು ಹೊಂದಿದಂತಹ ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದಂತಹ ಈ ದೇಶವನ್ನು ನಮ್ಮ ಪೂರ್ವಿಗರು ಈ ದೇಶಕ್ಕೆ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿಕೊಂಡು ಬಹಳಷ್ಟು ಹೋರಾಟಗಳನ್ನು ಮಾಡಿಕೊಂಡು ಸ್ವಾತಂತ್ರ್ಯವನ್ನು 1947 ಕೊಟ್ಟ ನಂತರ ಈ ಸಂವಿಧಾನ ಕೂಡ ನಮಗೆ ಸಮರ್ಪಣೆಯಾದ ನಂತರ ಬರುತ್ತಾ ಇಲ್ಲಿನ ಫ್ಯಾಸಿಸ್ಟ್ ವರ್ಗಗಳು ಇವತ್ತು ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊರಟಂತಹ ಒಂದು ಸಂದರ್ಭದಲ್ಲಿ ಆತ್ಮೀಯರೇ, ಏನು ಆ ಬ್ರಿಟಿಷರು ಈ ದೇಶವನ್ನು ಕೊಳ್ಳೆ ಹೊಡೆಯುತ್ತಿದ್ದರೋ ಅದೇ ರೀತಿ ಇವತ್ತು ಈ ದೇಶವನ್ನು ಕೊಳ್ಳೆ ಹೊಡೆಯುವಂತಹ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಕಾಣ್ತಾ ಇದೆ. ನಮ್ಮನ್ನು ಆಳ್ತಕ್ಕಂತಹ ಸರ್ಕಾರಗಳಿರ್ಬೋದು, ಇಲ್ಲಿನ ಒಕ್ಕೂಟ ಸರ್ಕಾರಗಳು ಇವತ್ತು ಈ ಸಂವಿಧಾನವನ್ನು ಮಾರ್ಪಾಡು ಮಾಡಲಿಕ್ಕೆ, ಈ ಸಂವಿಧಾನವನ್ನು ಕಿತ್ತೆಸೆಯಲಿಕ್ಕೆ ಬೇಕಾದಂತಹ ಷಡ್ಯಂತ್ರಗಳನ್ನ ಇವತ್ತೇ ನೀತಿರುವುದನ್ನು ನಮಗೆ ಕಾಣ್ತಾ ಇದೆ. ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುತ್ತಾ ಕೋಮು ದಲ್ಲೂರಿಗೆ ಅವಕಾಶವನ್ನು ಮಾಡಿಕೊಡುವ ಮೂಲಕ ಸಂಪೂರ್ಣವಾಗಿ ಶಾಂತಿಯಿಂದ, ಸೌಹಾರ್ದತೆಯಿಂದ, ಸಹಬಾಳ್ವೆಯಿಂದ ಜೀವನ ಮಾಡತಕ್ಕಂಥ ಇಲ್ಲಿನ ಜನರ ಮಧ್ಯೆ ಕೋಮು ದಲ್ಲೂರಿಯ ಮೂಲಕ ಹಲ್ಲೆಗಳನ್ನು, ಇಲ್ಲಿನ ಜನತೆಯ ಅವಕಾಶಗಳನ್ನು ಕಿತ್ತು ತೆಗೆಯತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿನ ಫ್ಯಾಸಿಸ್ಟ್ ವರ್ಗಗಳು ಮಾಡ್ತಾ ಇದ್ದಾರೆ. ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ನಡೆಸ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಮುಸಲ್ಮಾನರ ಮಸೀದಿಗಳ ಮೇಲೆ, ಇಲ್ಲಿರ್ತಕ್ಕಂತಹ ಕ್ರೈಸ್ತರ ಚರ್ಚ್ಗಳ ಮೇಲೆ ದಾಳಿ ನಡೆಸತಕ್ಕಂತಹ ಸಂದರ್ಭ. ಸಂವಿಧಾನಬದ್ಧವಾಗಿ ಕಾನೂನು ರೀತಿಯಲ್ಲಿ ಅವರ ಮೇಲೆ ಹಾಕಬೇಕಾದಂತಹ ಕ್ರಿಮಿನಲ್ ಪ್ರಕರಣಗಳನ್ನು ಕೂಡ ಇವತ್ತು ತಡೆಯತಕ್ಕಂತಹ ವ್ಯವಸ್ಥೆಗಳು ಕೂಡ ನಮ್ಮ ದೇಶದಲ್ಲಿ ನಡೀತಾ ಇದೆ. ಈ ದೇಶದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆಯು ಹದಗೆಡತಕ್ಕಂತಹ ಒಂದು ಸಂದರ್ಭ. ಆದರೆ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಸಾಮಾಜಿಕ ನ್ಯಾಯ, ಕಾನೂನು ವ್ಯವಸ್ಥೆಗಳನ್ನು ಇವತ್ತು ತಿದ್ದುಪಡಿ ಮಾಡತಕ್ಕಂತಹ ಸಂದರ್ಭವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಇಲ್ಲಿನ ಫ್ಯಾಸಿಸ್ಟ್ ಶಕ್ತಿಗಳು ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದುಕೊಂಡು ಈ ದೇಶದ ಜನತೆಗೆ ಅನ್ಯಾಯವನ್ನು ಮಾಡತಕ್ಕಂಥ ಸಂದರ್ಭವಾಗಿದೆ. ನಾವು ಇವತ್ತು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುವಂತಹ ಈ ಸಂದರ್ಭ.
ಹೇಗೆ ನಮ್ಮ ಪೂರ್ವಿಕರು ಈ ದೇಶವನ್ನ ಬ್ರಿಟಿಷರ ಕಪಿಮುಷ್ಟಿಯಿಂದ ವಿಮೋಚನೆಗೊಳಿಸಲಿಕ್ಕೆ ಬೇಕಾಗಿ ಹೋರಾಟವನ್ನ ಮಾಡಿದ್ದಾರೋ ಅದೇ ರೀತಿಯ ಹೋರಾಟದ ಅನಿವಾರ್ಯತೆ ಈ ದೇಶದಲ್ಲಿ ನಮಗೆ ಕಾಣ್ತಾ ಇದೆ. ನಾವು ಕೂಡ ಈ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಅಥವಾ ಸಂವಿಧಾನವನ್ನು ಕಿತ್ತೊಗೆಯಲಿಕ್ಕೆ ಇಲ್ಲಿ ಫ್ಯಾಸಿಸ್ಟ್ ಶಕ್ತಿಗಳು ಇವತ್ತು ನಡೆಸತಕ್ಕಂಥ ಷಡ್ಯಂತ್ರ ವಿರುದ್ಧ ಇಲ್ಲಿರ್ತಕ್ಕಂಥ ಜನತೆಯ ಆ ಒಂದು ಸಾಮಾಜಿಕ ನ್ಯಾಯದ ಮೇಲೆ ಕಣ್ಣಾಕಿರ್ತಕ್ಕಂಥ ಇಲ್ಲಿನ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ನಾವು ಬ್ರಿಟಿಷರೊಂದಿಗೆ ನಮ್ಮ ಪೂರ್ವಿಕರು ಯಾವ ರೀತಿ ಹೋರಾಟವನ್ನ ಮಾಡಿದ್ದಾರೋ ಅದೇ ರೀತಿ ಹೋರಾಟವನ್ನ ಮಾಡಬೇಕಾದಂತಹ ಸಂದರ್ಭವಾಗಿದೆ ಈ 76ನೇ ಗಣರಾಜ್ಯೋತ್ಸವದ ಸಂದರ್ಭ. ಆತ್ಮೀಯರೇ, ಸಂವಿಧಾನ ಇಲ್ಲಿನ ಪ್ರತಿಯೊಬ್ಬ ಬಡ ಬಗ್ಗರಿಯೂ ಕೂಡ ಅವರದೇ ಆದ ರೀತಿಯಲ್ಲಿ ಜೀವನ ಶೈಲಿಯನ್ನು ಸಾಗಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ದರೂ ಕೂಡ ಇವತ್ತು ನಮ್ಮ ಆಹಾರ ಪದ್ಧತಿಯ ಮೇಲೆ ದಾಳಿ ಮಾಡತಕ್ಕಂಥದ್ದು, ಇಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯ ಮೇಲೆ ಕೇಸರೀಕರಣವನ್ನು ತರತಕ್ಕಂಥದ್ದು, ನಮ್ಮ ಆರ್ಥಿಕವಾದಂತಹ ಸಂಪನ್ಮೂಲದ ಮೇಲೆ ನಿಗಾ ವಹಿಸತಕ್ಕಂಥದ್ದು ಅಥವಾ ಅವರನ್ನ ಕೊಳ್ಳೆ ಹೊಡೆಯತಕ್ಕಂಥ ವ್ಯವಸ್ಥೆಗಳು, ಇಲ್ಲಿ ಒಂದು ವರ್ಗದ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡತಕ್ಕಂಥ ವ್ಯವಸ್ಥೆಗಳು, ಕಿರಾತಕರ ಪರವಾಗಿ ಕಾನೂನು ವ್ಯವಸ್ಥೆಗಳು ಚಲಿಸುವಂತಹ ಈ ಸಂದರ್ಭ, ಕಾನೂನಿಗೆ ನ್ಯಾಯವನ್ನ ನೀಡಬೇಕಾದಂತಹ ಇಲ್ಲಿನ ಜಡ್ಜಿಗಳು ಇರಬಹುದು ಅಥವಾ ಕಾನೂನು ವ್ಯವಸ್ಥೆಯನ್ನ ಇವತ್ತು ವಿಚಿತ್ರವಾದ ರೀತಿಯಲ್ಲಿ ನೀಡತಕ್ಕಂತಹ ವ್ಯವಸ್ಥೆಗಳು ಇವತ್ತು ನಮ್ಮ ದೇಶದಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಇಂತಹ ಷಡ್ಯಂತ್ರಗಳು, ಇಂತಹ ಕಾನೂನು ವ್ಯವಸ್ಥೆಗಳ ಮೇಲೆ ಕೈ ಹಾಕಿರ್ತಕ್ಕಂತಹ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕಾಗಿದೆ. ಫ್ಯಾಸಿಸ್ಟ್ ಶಕ್ತಿಗಳಿಂದ ಈ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂತಹ ಅಥವಾ ಈ ಸಂವಿಧಾನವನ್ನ ನಮ್ಮ ಎದೆಗೆ ಅಪ್ಪಿಕೊಂಡು ಹೋರಾಟ ಮಾಡತಕ್ಕಂತಹ ಸಂದರ್ಭವಾಗಿದೆ ನಮಗೆ ಈ 76ನೇ ಗಣರಾಜ್ಯೋತ್ಸವದ ಸಂದರ್ಭ. ಏನು ನಮ್ಮ ಪೂರ್ವಿಕರು ಈ ದೇಶದ ಜನತೆ ಸಮಾನವಾಗಿ ಶಾಂತಿ, ಸೌಹಾರ್ದತೆ, ಭಾತೃತ್ವದೊಂದಿಗೆ ಸಾಮಾಜಿಕ ನ್ಯಾಯವನ್ನ ಪಡೆದುಕೊಂಡು ನಮ್ಮ ಹಕ್ಕನ್ನ ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದೆಯೋ ಅವೆಲ್ಲವನ್ನ ಇವತ್ತು ತಡೆ ಹಿಡಿಯತಕ್ಕಂಥ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಈ ಎಲ್ಲಾ ವ್ಯವಸ್ಥೆಗಳ ವಿರುದ್ಧ ಇವತ್ತು 76ನೇ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾವು ಕೂಡ ಪಣ ತೊಡಬೇಕಾಗಿದೆ. ನಾವು ಕೂಡ ಇಲ್ಲಿ ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ನಮ್ಮ ದೇಶದ ಸಂವಿಧಾನದ ವಿರುದ್ಧವಾಗಿ, ನಮ್ಮ ದೇಶದ ವ್ಯವಸ್ಥೆಗಳ ವಿರುದ್ಧವಾಗಿ, ಇಲ್ಲಿರ್ತಕ್ಕಂಥ ಸೌಹಾರ್ದತೆಯ, ಸಹಬಾಳ್ವೆಯ, ಭಾತೃತ್ವದ ವಿರುದ್ಧವಾಗಿ ಯಾರು ಇವತ್ತು ಷಡ್ಯಂತ್ರವನ್ನು ಹೆಣೆಯುತ್ತಿದ್ದಾರೋ ಅವರ ವಿರುದ್ಧವಾಗಿ, ಅವರ ವಿರುದ್ಧವಾಗಿ ಹೋರಾಟವನ್ನ ಮಾಡುವುದರ ಮೂಲಕ ಈ ದೇಶವನ್ನ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ದೇಶವಾಗಿ ನಮ್ಮ ಪೂರ್ವಿಕರ ಕನಸು ಏನಿತ್ತು ಆ ಕನಸನ್ನು ನನಸು ಮಾಡಲಿಕ್ಕೆ ಇಲ್ಲಿನ ಯುವ ಸಮೂಹ, ಇಲ್ಲಿನ ಪ್ರತಿಯೊಬ್ಬರು ಕೂಡ ಕಟಿಬದ್ಧರಾಗಬೇಕಾದ ಸಂದರ್ಭ ಎಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತಾರೆ. ಇಲ್ಲಿ ಪ್ರಾಣಿಗಳಿಗೆ ಕೊಡ್ತಕ್ಕಂತಹ ಗೌರವ ಇವತ್ತು ಜನಸಾಮಾನ್ಯರಿಗೆ ಇಲ್ಲ. ಒಬ್ಬ ಬಡ ಕಾರ್ಮಿಕ ಇವತ್ತು ಏನಾದರೂ ಯಾವುದೇ ಒಂದು ಸಂದರ್ಭದಲ್ಲಿ ಅವನಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಅವನು ಕಾನೂನು ವ್ಯವಸ್ಥೆಯ ಮುಂದೆ ಹೋದಾಗ ಅವನಿಗೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಅಲ್ಲಿ ಅನ್ಯಾಯವಾಗಿ ಅವರನ್ನ ಬಂಧನಕ್ಕೊಳಪಡಿಸತಕ್ಕಂಥದ್ದು ಅಥವಾ ಯಾವುದೇ ನಮ್ಮ ಹಕ್ಕಾಗಿರ್ತಕ್ಕಂತಹ, ನಮ್ಮ ಹಕ್ಕಾಗಿರುವಂತಹ ಯಾವುದೇ ನಮ್ಮ ಹಕ್ಕನ್ನು ಪಡೆಯಲಿಕ್ಕೆ ನಾವು ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಅಥವಾ ಹೋರಾಟವನ್ನು ಮಾಡುವುದರ ಮೂಲಕ ಆ ಒಂದು ವ್ಯವಸ್ಥೆಗೆ ನಾವು ಸಂವಿಧಾನಬದ್ಧವಾಗಿ ಇಳಿದ್ರೆ ಇಲ್ಲಿನ ಹದಗೆಟ್ಟಂತಹ ಕಾನೂನು ಸುವ್ಯವಸ್ಥೆಗಳು ಇವತ್ತು ಅದೆಷ್ಟು ಅಮಾಯಕರನ್ನ ಬಂಧನಕ್ಕೊಳಪಡಿಸತಕ್ಕಂಥ ಈ ಮೂಲಕ ಸಾಮಾಜಿಕ ನ್ಯಾಯವನ್ನ ಇವತ್ತು ತಡೆಗಟ್ಟತಕ್ಕಂಥ ವ್ಯವಸ್ಥೆಗಳು ನಡೀತಾ ಇದೆ ಬಂಧುಗಳೇ. ಆದ್ದರಿಂದ ಈ 76ನೇ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕಿರುವಂತದ್ದು, ಈ ಸಂದರ್ಭದಲ್ಲಿ ನಾವು ಇಲ್ಲಿ ಪಡೆದುಕೊಳ್ಳಬೇಕಾಗಿದೆ ಈ ಸಂವಿಧಾನ ವಿರೋಧಿಗಳ ಪರವಾಗಿ, ಈ ಸಂವಿಧಾನ ವಿರೋಧಿಸುವಂತಹ ಆ ವ್ಯಕ್ತಿಗಳ ವಿರುದ್ಧವಾಗಿ ನಾವು ಈ ಹೋರಾಟವನ್ನು ಮಾಡಬೇಕಾಗಿದೆ. ಈ ಮೂಲಕ ನಮ್ಮ ದೇಶದ ಈ ಸಂವಿಧಾನವನ್ನ ಉಳಿಸತಕ್ಕಂತಹ ಆ ಒಂದು ಪ್ರತಿಜ್ಞೆಯನ್ನು ಕೂಡ ನಾವು ಇವತ್ತು ಮಾಡಬೇಕಾಗಿದೆ ಎಂದು ಹೇಳುತ್ತಾ
ಈ ಸಂದರ್ಭದಲ್ಲಿ ಉಪಸ್ಥಿತ ತಮಗೆಲ್ಲರಿಗೂ ಕೂಡ 76ನೇ ಗಣರಾಜ್ಯೋತ್ಸವದ ಶುಭಾಶಯವನ್ನ ಕೋರುತ್ತಾ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಸಂವಿಧಾನವನ್ನ ಬಿಗಿದಪ್ಪಿಕೊಂಡು ಈ ದೇಶಕ್ಕೆ ಬೇಕಾಗಿ, ಈ ದೇಶದ ವಿರುದ್ಧವಾಗಿ, ಈ ದೇಶಕ್ಕೆ ಅನ್ಯಾಯವಾಗಿ ಯಾರು ಈ ದೇಶದಲ್ಲಿ ನಡೆಯುತ್ತಿದ್ದಾರೋ, ಯಾರು ಇಲ್ಲಿ ಆ ಒಂದು ಫ್ಯಾಸಿಸ್ಟ್ ಶಕ್ತಿಗಳು ನಡೆಸುತ್ತಿದ್ದಾರ ಆ ಷಡ್ಯಂತ್ರದ ವಿರುದ್ಧ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಾದ್ಯಂತ ಹೋರಾಟವನ್ನು ಮಾಡುವುದರ ಮೂಲಕ ಈ ನಮ್ಮ ಸಂವಿಧಾನವನ್ನ ಉಳಿಸಲಿಕ್ಕೆ ನಾವು ಕಟಿಬದ್ಧರಿದ್ದೇವೆ. ಈ ನಮ್ಮ ಪೂರ್ವಿಕರ ಆ ಒಂದು ಉದ್ದೇಶ ಏನಿತ್ತು, ಆ ಹೋರಾಟದ ಪ್ರತಿಫಲ ಏನಿತ್ತು, ಅದನ್ನ ಈ ದೇಶದ ಬಡಬಗ್ಗರು ಕೂಡ, ಪ್ರತಿಯೊಂದು ಪ್ರಜೆಗಳು ಕೂಡ ಆ ಒಂದು ಸಂದರ್ಭವನ್ನು ಉಪಯೋಗಿಸುವಂತಹ ಒಂದು ದೇಶವಾಗಿ, ಸಂವಿಧಾನದ ಬದ್ಧವಾಗಿ ಜೀವಿಸತಕ್ಕಂತಹ ದೇಶವಾಗಿ ಉಳಿಸಲಿಕ್ಕೆ ಬೇಕಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸದಾ ಸಿದ್ಧವಿದೆ ಎಂಬುದನ್ನು ಈ 76ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಮಗೆ ನೀಡುತ್ತಾ, ತಾವು ಕೂಡ ಇಲ್ಲಿನ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡುವಂತಹ ಹೆಜ್ಜೆಯೊಂದಿಗೆ ನಿಮ್ಮ ಹೆಜ್ಜೆಯನ್ನು ಕೂಡ ಸೇರಿಸಿಕೊಳ್ಬೇಕಂತ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ 76ನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ.